ಉಗಾರ್ ಸಕ್ಕರೆ ಕಾರ್ಖಾನೆ ತ್ಯಾಜ್ಯಗಳಿಂದ ಆಗ್ತಿರುವ ಆರೋಗ್ಯದ ಸಮಸ್ಯೆಗಳ ಕುರಿತು ಹಾಗೂ ತೊಂದರೆಗಳ ಕುರಿತು ಸ್ಥಳೀಯ ನಿವಾಸಿ ಯೋಗೇಶ್ ಕುಮಾರ್ ಪುರಸಭೆ ಕಾರ್ಯಾಲಯ ಮುಂದೆ ಉಪವಾಸ ಸತ್ಯಾಗ್ರಹ ಕುರಿತು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇವತ್ತು 2ನೇ ದಿನಕ್ಕೆ ಕಾಲಿಟ್ಟ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಕಾಗವಾಡ ಉಪತಹಶೀಲ್ದಾರ್ ಅಣ್ಣಸಾಹೇಬ್ ಕೋರೆ, ಪಿಎಸ್ಐ ರಾಘವೇಂದ್ರ ಖೋತ್, ಪುರಸಭೆಯ ಮುಖ್ಯಾಧಿಕಾರಿ ಮಹಾಂತೇಶ್ ಕಮಲಾಪುರ್ ಭೇಟಿ ನೀಡಿ ಸಮಸ್ಯೆ ಆಲಿಸಿದರು. ಇನ್ನು ಉಪವಾಸ ಸತ್ಯಾಗ್ರಹ ಕುರಿತ ಯೋಗೇಶ್ ಕುಮಾರ್ ಅವರ ಆರೋಗ್ಯದ ವೈದ್ಯಕೀಯ ತಪಾಸಣೆ ಮಾಡಿದರು. ಇನ್ನು ಉಪವಾಸ ಸತ್ಯಾಗ್ರಹ ಕುರಿತ ಯೋಗೇಶ್ ಕುಮಾರ್ ಅವರು ಕಾರ್ಖಾನೆಯಿಂದ ಬರುವ ತ್ಯಾಜ್ಯಗಳಿಂದ ಆರೋಗ್ಯದ ಮೇಲೆ ಆಗ್ತಿರುವ ಪರಿಣಾಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸ್ಥಳಕ್ಕೆ ಕಾರ್ಖಾನೆ ಅಧಿಕಾರಿಗಳು ಬಂದು ಈ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಹೇಳುವವರೆಗೂ ಈ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಇಲ್ಲಾಂದ್ರೆ ನಮಗೆ ಕ್ವಾರ್ಟರ್ಸ್ಗಳು ಬೇರೆ ಕಡೆ ಏನ್ರ ಜಾಗ ತಗೊಂಡು ಕಟ್ಕೊಡ್ತಾರೆ ಇಷ್ಟ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸರ್ ಅವ್ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲಾರು ಇವ್ರು ಅಟ್ಟಲ್ರಿ ಎಲ್ಲಾ ಡಿಪಾರ್ಟ್ಮೆಂಟ್ ಅವಾಗ ಬರ್ಬೇಕಾಯ್ತು ಮಾತಾಡತ್ತೀರಿ. ಹಾಂ ರೀ ಬೆಳಿಗ್ಗೆ ಬಂದಾರಲ್ರಿ, ನಿನ್ನಿಂದ ಇನ್ನ ತಕ ಬಂದಿಲ್ರಿ, ಇವತ್ತು ಮುಂಜಾನೆ ಬಂದಾರ್ರಿ. ಯಾರ್ರಿ ಇವ್ರ ನಮಗ್ ತೋರ್ಸದ ಅವ್ರಿಗೆ ತೋರ್ಸದ ತಿಳಿಸ್ಯಾರಲ್ರಿ. ಯಾವಾಗ ತಿಳಿಸಿರ್ರಿ? ಅವ್ರ ನೀವು ಕೂತದ ಸಾಯಂಕಾಲ ತಿಳಿಸಿರ, ಅವ್ರಿಗೆ ತಿಳಿಸಿರ್ರಿ. ಅವ್ರಿಗೆ ನಾ ನೈಟ್ ಮಾತಾಡಿವ್ರಿ ಅವ್ರಿಗೆ ಸರ್ ಈಗ ಬಂದಾರೆ ಮುಂಜಾನೆ. ಅದೇ